ಇಂಡಿಯಾದಲ್ಲಿ ಇಂಥದ್ದೊಂದು ಘಟನೆ ನಡೆದಿಲ್ಲ ಅನ್ಸುತ್ತೆ. ಯಾಕಂದ್ರೆ ಒಬ್ಬ ಮೇರು ನಟನ ಆ ಒಂದು ಸಮಾಜವನ್ನ ಉಳಿಸ್ಕೊಳಕ್ಕಾಗ್ಲಿ ಅಂತ ಒಂದು ಉತ್ಪಾದ ಸಂಗೀತ ರಾತ್ರೋರಾತ್ರಿ ಸಮಾಧಿನ ನೆಲಸಮ ಮಾಡಿದ್ರೆ ಎಷ್ಟು ಬೇಸರ ತರಿಸಿದೆ. ಮೊದಲು ಈ ಪ್ರಕರಣ ಕೋರ್ಟ್ ಮೆಟ್ಲಿಗೆ ಹೋಯ್ತು ಅನ್ನೋದೇ ತುಂಬಾ ನಮಗೆ ಬೇಜಾರಿನ ಸಂಗತಿ. ಯಾಕಂದ್ರೆ ವಿಷ್ಣು ಸರ್ ಎಂತ ದೊಡ್ಡ ಲೆಜೆಂಡ್ರಿ ಅಂದ್ರೆ ನಾವು ಮಣ್ಣಾಗ್ ಹೋದ್ರು ಅವ್ರ ನೆನಪು ಮಣ್ಣಾಗಲ್ಲ. ಇವತ್ತು ಅವ್ರನ್ನ ಮಣ್ಣು ಮಾಡಿರೋ ಜಾಗದ ಬಗ್ಗೆ ಇಷ್ಟೊಂದು ಮಾತುಗಳು ನಡೆಯುತ್ತೆ, ಇಷ್ಟೊಂದು ಗೊಂದಲಗಳು, ಇಷ್ಟು ವರ್ಷಗಳು. ಇದು ನಿಜಕ್ಕೂ ಅವರ ಅಭಿಮಾನಿಗಳಾಗಿ ಅಥವಾ ಕನ್ನಡದ ಮೇರು ಕಲಾವಿದನಿಗೆ ಉಳಿಸ್ಕೊಳ್ಳೋ ಒಂದು ವಿಚಾರದಲ್ಲಿ ಇಷ್ಟೊಂದು ಗೊಂದಲ ಅವಶ್ಯಕತೆ ಇರಲಿಲ್ಲ ಅಂತ ನನ್ಗನ್ಸುತ್ತೆ. ವಿಷ್ಣು ಸರ್ ಡಸಂಟ್ ಡಿಸರ್ವ್ ದಿಸ್. ಅವ್ರನ್ನ ತುಂಬಾ ಪ್ರೀತಿಯಿಂದ ನಾವು ನೆನೆಸ್ಕೊಳ್ಬೇಕಾಗಿತ್ತು. ಪ್ರತಿ ವರ್ಷ ಆ ಜಾಗಕ್ಕೆ ನಾವು ಹೋಗ್ಬೇಕು. ಇದು ಎಮೋಷನಲ್ ಬಾಂಡಿಂಗ್, ಅದು ಒಂದು ಜಾಗ ಅನ್ನೋದು. ಹಾಗೆ ಅಲ್ವಾ, ನಾವು ದೊಡ್ಡ ದೊಡ್ಡ ಕಲಾವಿದರ ಜಾಗಕ್ಕೆ ಹೋಗ್ತೀವಿ, ಆ ದಿನ ಅವ್ರಿಗೆ ನಮ್ಮ ನಮನೆಗಳನ್ನ ತಿಳಿಸ್ತೀವಿ. ಆ ಥರದೊಂದು ಜಾಗನೇ ಬೇಕು ಅಂತ ಏನಿಲ್ಲ, ನಮ್ಮ ಹೃದಯದಲ್ಲಿ ತುಂಬಾ ದೊಡ್ಡ ಜಾಗ ಕೊಟ್ಟಿದ್ದೀವಿ ವಿಷ್ಣು ಸರ್ಗೆ. ಅದ್ ಯಾರು ಕಿತ್ಕೊಳಕ್ ಸಾಧ್ಯ ಇಲ್ಲ, ಅದ್ ಯಾರು ಮಣ್ಣು ಮಾಡಕ್ ಸಾಧ್ಯ ಇಲ್ಲ, ಅದ್ ಯಾರು ನೆಲಸಮ ಮಾಡಕ್ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿ ವಿಷ್ಣು ಸರ್ ಇದ್ದಾರೆ. ಆದ್ರೆ ಈ ತರ ವಿಚಾರ ನಿಜಕ್ಕೂ ಒಂಥರ ಆಗ್ಬಾರ್ದಾಗಿತ್ತು ಅನ್ನೋ ನೋವು, ದುಃಖ ನಮ್ಮೆಲ್ಲರಿಗೂ ಇದೆ. ಅದೇ ಈ ವಿಚಾರ ಯಾಕಿತ್ತಲ್ಲ ನಾವೇನ್ ಮಾಡಕ್ಕಾಗತ್ತೆ? ಕೋರ್ಟಲ್ಲಿ ಹೋಗಿರೋದ್ರಿಂದ ವಿಷ್ಣು ಸರ್ ಅವರ ಕಾಲವಾದ ದಿನಾನೇ ಈ ತರದ್ದೊಂದು ಪ್ರಶ್ನೆ ಉದ್ಭವ ಆಗತ್ತೆ ಅನ್ನಂಗಿದ್ರೆ, ನಮ್ ಹೃದಯದಲ್ಲಿ ಜಾಗ ಕೊಟ್ಟಿರೋ ಒಬ್ಬ ಕಲಾವಿದನಿಗೆ ನಮ್ ಮನೇಲಿ ಒಂದ್ ಜಾಗ ಕೊಡಲ್ವಾ? ನಮ್ ಜಮೀನಲ್ಲಿ ಜಾಗ ಕೊಡಲ್ವಾ? ನಮ್ ಜಾಗದಲ್ಲಿ ಜಾಗ ಕೊಡಲ್ವಾ? ಖಂಡಿತ ಕೊಡ್ತಿದ್ವಿ. ಆದ್ರೆ ಈ ಗೊಂದಲ ಆಗುತ್ತೆ ಅಂತ ಯಾರಿಗ್ ಗೊತ್ತಿತ್ತು? ಆ ಜಾಗದಲ್ಲಿ ಗೊಂದಲ ಇದೆ ಅಂತಾನೆ ಗೊತ್ತಿರ್ಲಿಲ್ವಲ್ಲ. ಈ ಗೊಂದಲಗಳಿದ್ರೆ ನಾವು ಅಭಿಮಾನಿಗಳು ನಾವ್ ಯಾವತ್ತೂ ರೆಡಿ ಇದೀವ್ರಿ. ನನ್ಗೂ ಒಂದ್ ಜಮೀನ್ ಇದೆ, ಒಂದ್ ಪುಟ್ಟ ಜಾಗ ಇದೆ. ಖಂಡಿತವಾಗ್ ನಾನು ಅವ್ರನ್ನ ನಮ್ ದೇವ್ರ ಮನೇಲಿ ಹೆಂಗ್ ಜಾಗ ಕೊಡ್ತೀವೋ ವಿಷ್ಣು ಸರ್ಗೂ ಒಂದ್ ಜಾಗ ಕೊಡ್ತೀವಿ ಒಂದ್ ಫೋಟೋದಲ್ಲಿ. ಅಂತದ್ರಲ್ಲಿ ನಮ್ ಜಮೀನಲ್ಲಿ ಅವ್ರಿಗೆ ಜಾಗ ಕೊಡ್ತಾ ಇರ್ಲಿಲ್ಲ. ಖಂಡಿತ ಕೊಡ್ತಿದ್ವಿ. ದುರ್ವಿಧಿ ಗೊತ್ತಿರ್ಲಿಲ್ಲ ನಮ್ಗಷ್ಟೇ. ಆ ಜಾಗ ಒಂದು ಇದರದೊಂದು ಕಥೆ ಆಗುತ್ತೆ, ಈ ತರದೊಂದು ಲಿಟಿಗೇಷನ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರ್ಲಿಲ್ವಲ್ಲ. ಪ್ರತಿಯೊಬ್ಬ ಅಭಿಮಾನಿಯ ಎಲ್ಲ ಆಶಾ ಜೊತೆಗೆ ಧೀಮಂತ ನಾಯಕನಿಗೆ ಈ ತರ ಒಂದು ಖಂಡಿತವಾಗ್ಲೂ ಹೌದು. ನಾನೇ ಹೇಳ್ತೀನಲ್ಲ, ಕಲಾವಿದ್ರು ಮಾತ್ರ ಅಲ್ಲ, ನೀವೆಲ್ರು ವಿಷ್ಣು ಸರ್ ಅಭಿಮಾನಿಗಳು ಅಲ್ವೇನೋ? ಮಾಧ್ಯಮದವರು ಅಲ್ವಾ? ಏನ್ ಮಾಡಕ್ಕಾಯ್ತು? ಗೊಂದಲನ ಹೇಗ್ ಬಗೆಹರಿಸಕ್ಕಾಯ್ತು? ನಿಮಗಾದ್ರೂ ಕೇಳ್ತಿದ್ದೀನಿ. ಆಗಲ್ಲ ಅಲ್ವಾ? ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ನಾವ್ ಯಾರು ಏನು ಮಾಡಕ್ ಆಗ್ದಿರೋ ಪರಿಸ್ಥಿತಿಲಿ ಇದೀವಿ. ಅವತ್ತೇ ಕೇಳಿದ್ರೆ ಖಂಡಿತವಾಗ್ಲೂ ನಮ್ಮೆಲ್ರಿಗೂ ಜಾಗ ಇತ್ತು. ಈ ಅಭಿಮಾನಿಗಳಿಗೆ ಮತ್ತೆ ಫ್ಯಾಮಿಲಿ ವಿಷ್ಣು ಸರ್ ಫ್ಯಾಮಿಲಿ ತಿಕ್ಕಾಟದಿಂದ ಎಲ್ಲ ಆಗ್ತಾ ಇದೆ ಅಂತ ಅದ್ ನನಗ್ ಗೊತ್ತಿಲ್ಲ. ಲೈಕ್ ನಾನೊಬ್ಬ ಅಭಿಮಾನಿಯಾಗಿ ಮಾತ್ರ ಮಾತಾಡಬಲ್ಲೆ. ಮೊದ್ಲೇ ಗೊತ್ತಿದ್ರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಕ್ತಿತ್ತು ಏನೋ. ಮೊದ್ಲಿಂದಾನೇ ಇದು ಆ ಜಾಗದಲ್ಲಿ ಇಷ್ಟೊಂದು ಗೊಂದಲ ಇದ್ದಿದ್ರೆ ಅವ್ರ ಕುಟುಂಬದವ್ರು ಒಪ್ಕೊಂತಾ ಇರ್ಲಿಲ್ಲ. ಯಾರಿಗ್ ಗೊತ್ತಿತ್ತು ಅನ್ಸುತ್ತೆ? ಗೊತ್ತಿದ್ದು ಮಾಡಿರೋದು ಅಂತ ನನ್ಗೇನು ಅನ್ನಿಸ್ತಾ ಇಲ್ಲ. ಐ ಡೋಂಟ್ ನೋ. ನಾನು ಅದ್ರ ಬಗ್ಗೆ ಹೇಳೋದಕ್ಕೆ ಹೆಚ್ಚು ನನಗದ್ರ ಬಗ್ಗೆ ಗೊತ್ತಿಲ್ಲ. ಈಗ 75 ವರ್ಷ ಆಗ್ತಿದೆ ಅವ್ರ ಜನ್ಮದಿನ. ಆ ಸಮಯದಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಎಲ್ಲರೂ ಒಂದು ಅಭಿಮಾನಿ ಪ್ಲಾನ್ ಆಗಿತ್ತು. ಆದ್ರೆ ಈಗ ಏನಾಗಿದೆ ಅಂತಂದ್ರೆ ಬೇಡ ಅಂತ ಫ್ಯಾಮಿಲಿಯವರು ಕೂಡ ಬೇಡ ಮಾಡೋದನ್ನ ತಿಕ್ಕಾಟ ಶುರು ಮಾಡಿದ್ರು ಅಭಿಮಾನಿಗಳು ಮತ್ತೆ ಫ್ಯಾಮಿಲಿ. ಆ ಪ್ರಶ್ನೆ ಬಗ್ಗೆ ಉತ್ತರಿಸೋದಕ್ಕೆ ನನಗೆ ಅಷ್ಟು ವಿಚಾರಗಳು ಗೊತ್ತಿಲ್ಲ. ಬಟ್ ವಿಷ್ಣು ಸರ್ ಅವರ ಜನ್ಮದಿನವನ್ನ ನಮ್ ಜನ್ಮ ಇರೋವರೆಗೂ ನಾವ್ ಆಚರಿಸ್ತೀವಿ. ವಿಷ್ಣು ಸರ್ ಅವ್ರನ್ನ ಅದೊಂದ್ ಜಾಗಕ್ಕೆ ಹೋಗಿ ನಾವ್ ಅವ್ರಿಗೆ ನಮನ ಸಲ್ಲಿಸಿದ್ರೆ ಮಾತ್ರ ನಮ್ಗೆ ಅವ್ರ ಮೇಲೆ ಪ್ರೀತಿ ಇದೆ ಅಂತಲ್ಲ. ಅವ್ರು ನಮ್ಮ ಹೃದಯದಲ್ಲಿ ಯಾವತ್ತೂ ಇರ್ತಾರೆ. ಹೌದು, ಖಂಡಿತ ಸರ್. ಅದಕ್ಕೆ ಅಲ್ಲಲ್ಲ, ಒಂದೇ ಜನ್ಮ ದಿನವನ್ನ ನಾವಿಬ್ರು ಶೇರ್ ಮಾಡ್ಕೊಳ್ತೀವಿ. ನನಗೆ ವೀರಪ್ಪ ನಾಯಕ ಸಿನಿಮಾದಲ್ಲಿ ನಾವಿಬ್ರು ಒಂದೇ ಕೇಕ್ ನ ಕಟ್ ಮಾಡಿದ್ವಿ. ವಿಷ್ಣು ಸರ್ ಅವ್ರು ಹೇಳಿದ್ರು ಅವತ್ತು ಕೇಕ್ ನ ಕಟ್ ಮಾಡುವಾಗ ನಂದು ಬರ್ತಡೇನು ಅವತ್ತೇ ಅನ್ನೋದು ವಿಷ್ಣು ಸರ್ಗೆ ಅವತ್ತೇ ಗೊತ್ತಾಗಿತ್ತು. ನಾನು ಅವರ ತುಂಬಾ ದೊಡ್ಡ ಅಭಿಮಾನಿ ಚಿಕ್ಕ ಹುಡುಗಿಯಿಂದ. ನಮ್ಮ ಸ್ಕೂಲಲ್ಲಿ ಗ್ಯಾಂಗ್ ಇದ್ರೆ ನಾನು ವಿಷ್ಣು ಅಭಿಮಾನಿಗಳ ಗ್ಯಾಂಗ್ ನ ಲೀಡರ್ ನಾನು. ಸೊ ಅವ್ರಿಗೆಲ್ಲ ಆ ಕಥೆನ ಹೇಳುವಾಗ ವಿಷ್ಣು ಸರ್ ಹೇಳಿದ್ರು, ನೋ ನನಗ್ ಕೇಕ್ ಅಂತ ತರಬೇಡಿ, ಶ್ರುತಿ ಅವ್ರಿಗೆ ಕೇಕ್ ತಗೊಂಡ್ ಬನ್ನಿ, ಆ ಕೇಕ್ ನಾನ್ ಕಟ್ ಮಾಡ್ತೀನಿ ಅಂತ. ಸೊ ಅಂತ ಒಂದು ತುಂಬಾ ದೊಡ್ಡ ನೆನಪನ್ನ ಕೊಟ್ಟು ಹೋಗಿದ್ದಾರೆ. ಕೇವಲ ಅವ್ರ ಜೊತೆ ಆಕ್ಟ್ ಮಾಡಿರೋ ಕಲಾವಿದರಿಗಲ್ಲ, ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರಿಗೂ ಅದೇ ತರದ ದೊಡ್ಡದನ್ನ ನೆನಪನ್ನ ಬಿಟ್ಟು ಹೋಗಿರುವಂತ ಮೇರು ಕಲಾವಿದ. ಇಲ್ಲಮ್ಮ, ಹಾಗೆ ಅನ್ಕೊಳ್ಳೋದ್ ಬೇಡ. ನಾವು ತುಂಬಾ ಪ್ರೀತಿಸ್ತೀವಿ, ಅವ್ರನ್ನ ಆರಾಧಿಸ್ತೀವಿ, ಇವತ್ತಿಗೂ ಪೂಜಿಸ್ತೀವಿ.
ಅದ್ರಲ್ಲಿ ಕಿಂಚಿತ್ತು ಕೊರತೆ ಇಲ್ಲ ನಮ್ಮಲ್ಲಿ, ಅಭಿಮಾನಿಗಳಲ್ಲಿ. ಜಾಗದ್ದು ಗೊಂದಲ ಆಯ್ತು ಅನ್ನೋ ನೋವು ಎಲ್ಲಾರ್ಗೂ ಇದೆ. ಆದ್ರೆ ಅವ್ರನ್ನ ಪ್ರೀತಿಸೋದಾಗ್ಲಿ, ಅವ್ರನ್ನ ನೆನಪಿಸ್ಕೊಳ್ಳೋದಾಗ್ಲಿ ಅಭಿಮಾನಿಗಳಲ್ಲಿ ಕಿಂಚಿತ್ತು ಕೂಡ ಕಡಿಮೆ ಆಗಿಲ್ಲ, ಮುಂದಿನ ಆಗೋದೂ ಇಲ್ಲ. ಅಭಿಮಾನಿಗಳು ಹೋರಾಟಕ್ಕೆ ಇಳಿದ್ರು, ಅದಕ್ಕೇನೋ ಸಪೋರ್ಟ್ ಕೇಳಿದ್ರೆ ಹೋರಾಟದಿಂದ ಸರಿ ಹೋಗೋದ್ರಿಂದ ನಾವೆಲ್ಲರೂ ಬೀದಿಲಿ ಕುತ್ಕೊಂಡು ಹೋರಾಟ ಮಾಡೋಣ. ಕೆಲವು ಕೋರ್ಟ್ ಅಲ್ಲಿ ಇರೋದ್ರಿಂದ ಏನ್ ಮಾಡೋಣ ಹೇಳಿ? ಅಂದ್ರೆ ಅಲ್ಲಿ ಅಸ್ತಿನ ಕೊಟ್ರೆ ನಾವು ಮೆಟ್ರೋ ಸ್ಟುಡಿಯೋಗೆ ಅಥವಾ ಮನವಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದೀವಿ. ಕುಟುಂಬದವರು ಅದ್ರ ಬಗ್ಗೆ ತೀರ್ಮಾನ ಮಾಡಿದ್ರೆ ನಾವೆಲ್ಲರೂ ಸಾಥ್ ಕೊಡ್ತೀವಿ. ಅಥವಾ ನಾವೆಲ್ಲರೂ ಬೀದಿಲಿ ಕುತ್ಕೊಂಡು ಹೋರಾಟ ಮಾಡೋದ್ರಿಂದನೇ ಇದೊಂದು ಮುಕ್ತಿ ಇದೆ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಮಾಧ್ಯಮದವ್ರು ಹೇಳಿ, ಇಂಥದ್ದೊಂದು ದಿನ ಫಿಕ್ಸ್ ಮಾಡಿ ಬರ್ತೀವಿ ನಾವೆಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.